Now we shall solve 5 mark questions on three-dimensional geometry. So we have 4 derivations which are very important derivations. So we shall learn these 4 derivations. Okay. So now look at here. First derivation is derive the equation of a line passing through a given point. Look at here. Passing through a given point. So we must need one point beku. And parallel to a given vector. We need a vector. So these two are the conditions given. We have to find the equation of a line in both vector and Cartesian form. So ಇಲ್ಲಿ ಫಿಗರ್ ಇಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಫಿಗರ್ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ, ಜ್ಞಾಪಕಟ್ಕೊಡಿ ಆಯ್ತಾ. ಫಿಗರ್ ಬರಿಬೇಕಾದ್ರೆ ನಾವು ನೋಡಿ 3 ಡೈಮೆನ್ಷನಲ್ ಫಿಗರ್ ಅಂತ ಹೇಳಿದ್ರೆ ಲುಕ್ ಅಟ್ ಹಿಯರ್. ಸೊ ವಿ ಹ್ಯಾವ್ ಟ್ರೈ ಡೌನ್ ಹೇಗೆ ಅಂದ್ರೆ ದಿಸ್ ಈಸ್ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ಆರಿಜಿನ್, this is y axis and this is z axis. ಜ್ಞಾಪಕಟ್ಕೊಡಿ. ಓಕೆ. ಸೊ ವಿ ನೀಡ್ ಎ ಲೈನ್, ಒಂದು ಲೈನ್ ಸ್ಟ್ರೈಟ್ ಲೈನ್ ಬೇಕಲ್ವಾ. ಸ್ಟ್ರೈಟ್ ಲೈನ್ ಯಾವಾಗಲೂ ನಾವು ಬರಿಬೇಕಾದ್ರೆ ನೋಡಿ ಹೀಗೆ ಬರೀರಿ. ಎರಡೂ ಕಡೆ ಆರೋ ಮಾರ್ಕ್ ಇರಬೇಕು. ಈ ಕಡೆನೂ ಆರೋ ಮಾರ್ಕ್ ಇರಲಿ, ಈ ಕಡೆನೂ ಆರೋ ಮಾರ್ಕ್. ದಿಸ್ ಈಸ್ ಎ ಸ್ಟ್ರೈಟ್ ಲೈನ್. ಓಕೆ. ಅಂಡ್ ಆಲ್ಸೋ ವಿ ನೀಡ್ ಎ ವೆಕ್ಟರ್ ಬಿ ಪ್ಯಾರಲಲ್ ಟು ದಿಸ್ ಲೈನ್. ನೋಡಿ ಇದಕ್ಕೆ ಪ್ಯಾರಲಲ್ ಆಗಿರುವಂತ ಒಂದು ವೆಕ್ಟರ್, ಒಂದೇ ಕಡೆ ಆರೋ ಮಾರ್ಕ್ ಇರಬೇಕು, ಇಷ್ಟೇ. So this is a vector B and it is given a point, a line ಮೇಲೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾದ್ರೂ ತಗೋಬಹುದು ನಾವು. ಫಾರ್ ಅವರ್ ಕನ್ವೀನಿಯನ್ಸ್ ಐ ಟೇಕ್ ಎ ಪಾಯಿಂಟ್ ಎ ಅಂತ ತಗೋತೀನಿ ಆನ್ ದಿಸ್ ಲೈನ್. ಸೊ ಇಲ್ಲಿ ಎ ಗೆ ಪೊಸಿಷನ್ ವೆಕ್ಟರ್ ಏನಾಗುತ್ತೆ, 0 ಇಂದ ಜಾಯಿನ್ ಮಾಡಿಬಿಟ್ಟು ದಿಸ್ ಈಸ್ ಎ ವೆಕ್ಟರ್ ಎ, ಸ್ಮಾಲ್ ಎ ಅಂತ ಬರಿಬೇಕು. ಸ್ಮಾಲ್ ಎ ಅಂದ್ರೆ ವೆಕ್ಟರ್ ಓ ಎ ಅಂತ ಆಗಿರುತ್ತೆ. ಓಕೆ, ದಿಸ್ ಈಸ್ ವೆಕ್ಟರ್ ಓ ಎ. ಈ ಸ್ಟ್ರೈಟ್ ಮೇಲೆ ಎನಿವೇರ್ ಒಂದು ಪಾಯಿಂಟ್ ತಗೋಬೇಕು. ಎನಿ ಪಾಯಿಂಟ್ ಆನ್ ದಿ ಸ್ಟ್ರೈಟ್ ಲೈನ್, ಇಲ್ಲಾರು ತಗೊಳ್ಳಿ, ಎಲ್ಲಿ ಬೇಕಾದ್ರೂ ತಗೊಳ್ಳಿ. ಪಿ ಈಸ್ ಎನಿ ಪಾಯಿಂಟ್ ಆನ್ ದ ಸ್ಟ್ರೈಟ್ ಲೈನ್. ಇದಕ್ಕೆ ಪೊಸಿಷನ್ ವೆಕ್ಟರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ನೋಡಿ ವೆಕ್ಟರ್ ಆರ್ ಅಂತ ಇರುತ್ತೆ. ಇದಿಷ್ಟು ಇಂಪಾರ್ಟೆಂಟ್ ಫಿಗರ್. ಸೊ 3 ಡೈಮೆನ್ಷನಲ್ ಫಿಗರ್ ಬರೀತೀರಾ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಬರೀತೀರಾ, ಒಂದು ಸ್ಟ್ರೈಟ್ ಲೈನ್ ಬರಿಬೇಕು, ಇಲ್ಲ ಅದಕ್ಕೆ ಪ್ಯಾರಲಲ್ ಆಗಿರೋ ಒಂದು ವೆಕ್ಟರ್ ಬರೀರಿ. ಒಂದು ಗಿವನ್ ಪಾಯಿಂಟ್ ಎ, ಎನಿ ಪಾಯಿಂಟ್ ಪಿ, ಗಿವನ್ ಪಾಯಿಂಟ್ ಗೆ ಪೊಸಿಷನ್ ವೆಕ್ಟರ್ ವೆಕ್ಟರ್ ಎ ಅಂದ್ರೆ ವೆಕ್ಟರ್ ಓ ಎ ಆಗಿರುತ್ತೆ. ಪಿ ಗೆ ವೆಕ್ಟರ್ ಓ ಪಿ. ಆಯ್ತಾ. ಇದಿಷ್ಟು ಫಿಗರ್ ಬರೆದ ನಂತರ ಈ ಕೊಟ್ಟಿರೋ ಒಂದು ಕಂಡೀಷನ್ ಏನ ಪ್ರಕಾರ ಇಟ್ ಈಸ್ ಗಿವನ್, ಇಟ್ ಈಸ್ ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಗೊತ್ತಾ, ಗಿವನ್ ವೆಕ್ಟರ್ ಎ ಪಿ, ವೆಕ್ಟರ್ ಬರೀಬೇಕು, ವೆಕ್ಟರ್ ಎ ಪಿ ಈಸ್ ಪ್ಯಾರಲಲ್ ಟು ಬಿ, ಪ್ಯಾರಲಲ್ ಟು ವೆಕ್ಟರ್ ಬಿ. ಇದು ಅವ್ರು ಕೊಟ್ಟಿರೋದು, ಇದನ್ನ ಬರ್ಕೋಬೇಕು. whenever these two vectors are parallel, you can always write vector AP equal some scalar multiple, some scalar lambda into vector B ಅಂತ ಬರೀಬಹುದು ನಾವು ಇದನ್ನ. ಎರಡು ವೆಕ್ಟರ್ ಪ್ಯಾರಲಲ್ ಆಗಿದ್ರೆ ಒಂದು ವೆಕ್ಟರ್ ಅನ್ನ ಇನ್ನೊಂದು ವೆಕ್ಟರ್ ನ ಸ್ಕೇಲಾರ್ ಮಲ್ಟಿಪಲ್ ತರ ಬರ್ಕೋಬಹುದು, ಸಮ್ ಲ್ಯಾಂಬ್ಡಾ ಇಂಟು ಬಿ ಅಂತ. ವೆಕ್ಟರ್ ಎ ಪಿ ನ ಪೊಸಿಷನ್ ವೆಕ್ಟರ್ ನ ನಾವು ಯಾವಾಗಲೂ ಈ ತರ ಬರ್ಕೋಬಹುದು, ವೆಕ್ಟರ್ ಒ ಪಿ ಮೈನಸ್ ವೆಕ್ಟರ್ ಓ ಎ ಈಕ್ವಲ್ಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಅಂತ ಬರ್ಕೋತೀವಿ. ನಮಗೆ ಆಲ್ರೆಡಿ ನೋಡಿ ಫಿಗರ್ ನಲ್ಲೇ ಹೇಳಿದೀವಿ, ವೆಕ್ಟರ್ ಒ ಪಿ ಅಂದ್ರೆ ವೆಕ್ಟರ್ ಆರ್, ಆಯ್ತಾ, ಆರ್ ಮೈನಸ್ ವೆಕ್ಟರ್ ಓ ಎ ಅಂದ್ರೆ ಸ್ಮಾಲ್ ಎ ವೆಕ್ಟರ್ ಈಕ್ವಲ್ಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್. ಸೊ ಇದನ್ನ ಈಕ್ವೇಶನ್. ಓಕೆ, ಲೆಟ್ ಅಸ್ ಕನ್ಸಿಡರ್. ಮೈನಸ್ ಆ ಕಡೆ ಕಳಿಸ್ಬಿಡಿ, ಅವಾಗ ವೆಕ್ಟರ್ ಆರ್ ಈಕ್ವಲ್ಸ್ ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. ಇದು ನಮ್ಮ ಈಕ್ವೇಶನ್. ಇಷ್ಟೇ ಮುಗಿದೋಯ್ತು. ಸೊ ದಿಸ್ ಈಸ್ ನಥಿಂಗ್ ಬಟ್ ವೆಕ್ಟರ್ ಫಾರ್ಮ್ ಆಫ್ ಎ ಲೈನ್ ಅಂತ. ಇಟ್ ಈಸ್ ಎ ವೆಕ್ಟರ್ ಫಾರ್ಮ್ ಆಫ್ ಎ ಲೈನ್, ವೆಕ್ಟರ್ ಫಾರ್ಮ್ ಆಫ್ ಎ ಲೈನ್. ಈಗ ಇನ್ನೊಂದು ಕೇಳಿದ್ದಾರೆ, ಕಾರ್ಟೇಶಿಯನ್ ಫಾರ್ಮ್ ಅಂತ ಕೇಳಿದಾರಲ್ವಾ, ಅವಾಗ ನಾವು ಇದನ್ನ ಕನ್ಸಿಡರ್ ಮಾಡ್ಕೋಬೇಕು. ಯಾವುದು, ಆರ್ ಮೈನಸ್ ಎ ಈಕ್ವಲ್ಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. ಇದೆಯಲ್ಲ, ಇದನ್ನ ನಾವು ಮತ್ತೆ ಕನ್ಸಿಡರ್ ಮಾಡೋಣ. ಈಸಿ ಇದು. ಆರ್ ಅಂತ ಹೇಳಿದ್ರೆ ಎನಿ ಪಾಯಿಂಟ್, ಇದು ಪೊಸಿಷನ್ ವೆಕ್ಟರ್ ಆಫ್ ದ ಎನಿ ಪಾಯಿಂಟ್ ಆನ್ ದ ಲೈನ್. ಆರ್ ಅಂದ್ರೆ, ಎ ಅಂದ್ರೆ ಫಿಕ್ಸೆಡ್ ಪಾಯಿಂಟ್, ಫಿಕ್ಸೆಡ್ ಪಾಯಿಂಟ್ ಎನಿ ಪಾಯಿಂಟ್ ಎರಡೇ ಇಲ್ಲಿ ಬರೋದು ನೋಡಿ. ಆರ್ ಎ ಮತ್ತೆ ಬಿ ಅನ್ನೋದು ಪ್ಯಾರಲಲ್ ವೆಕ್ಟರ್. ಓಕೆ, ಸೊ ಇದನ್ನ ಹೇಗ್ ಮಾಡೋಣ ಅಂತಂದ್ರೆ ನೋಡೋಣ. ಈಗ ನಾವು ಇದನ್ನ ಫಸ್ಟ್ ಬರ್ಕೊಂಡು ಈಕ್ವೇಶನ್ ಒನ್, ಆರ್ ಮೈನಸ್ ವೆಕ್ಟರ್ ಎ ಈಕ್ವಲ್ಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. ಕಾರ್ಟೇಶಿಯನ್ ಫಾರ್ಮ್ ಅಲ್ಲಿ ಬರೀಬೇಕು. ಆರ್ ಅನ್ನೋದು
ಇಟ್ ಈಸ್ ಎನಿ ಪಾಯಿಂಟ್ ಯಾವಾಗಲೂ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಗೊತ್ತಾ? ಯು ಕ್ಯಾನ್ ಆಲ್ವೇಸ್ ರೈಟ್ ಇಟ್ ಆಸ್ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ ಅಂತ ಬರಿತೀವಿ. ಈಗ ಎ ವೆಕ್ಟರ್ ಅಂದ್ರೆ ಗಿವನ್ ಪಾಯಿಂಟಿನ ಪೊಸಿಷನ್ ವೆಕ್ಟರ್ ಯಾವಾಗಲೂ ನಮಗೆ x1 i ಪ್ಲಸ್ y1 j ಪ್ಲಸ್ z1 k ಆಗಿರುತ್ತೆ. ಈಗ ಬಿ ವೆಕ್ಟರ್ ಇದೆಯಲ್ಲ, ಇಟ್ ಈಸ್ ಎ ಪ್ಯಾರಲಲ್ ವೆಕ್ಟರ್. ಪ್ಯಾರಲಲ್ ವೆಕ್ಟರ್ಗೆ ನಾವು ಯಾವಾಗಲೂ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಅಂತ ಬರಿತೀವಿ. ಇಲ್ಲಿ ಎ ಬಿ ಸಿ ಆರ್ ದಿ ಡೈರೆಕ್ಷನ್ ರೇಷಿಯೋಸ್ ಆಫ್ ವೆಕ್ಟರ್ ಬಿ ಆಗಿರುತ್ತೆ. ಸೊ ಬಿ ನ ನಾವು ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಅಂತ ಬರ್ಕೊಳ್ಳೋಣ. ಈಗ ಇಲ್ಲಿ ನಮಗೆ ಇದು ಬೇಕಲ್ವಾ, ಆರ್ ಮೈನಸ್ ಎ, ಇವೆರಡನ್ನು ಕಳಿಬೇಕು. ಸಬ್ಟ್ರಾಕ್ಷನ್ ಮಾಡಿದ್ರೆ ನಮಗೆ ಆರ್ ಮೈನಸ್ ಎ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಇದನ್ನೆಲ್ಲ ನೆಗೆಟಿವ್ ಆಗ್ತಾವೆ ಇದಿಷ್ಟು. ಅವಾಗ ನಾವು ಇಲ್ಲಿ ಏನ್ ಬರ್ಕೋಬಹುದು ಗೊತ್ತಾ? ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ಎಕ್ಸ್ ಒನ್ ಇಂಟು ಐ ಪ್ಲಸ್ ವೈ ಮೈನಸ್ ವೈ ಒನ್ ಇಂಟು ಜೆ ಪ್ಲಸ್ ಝಡ್ ಮೈನಸ್ ಝಡ್ ಒನ್ ಇಂಟು ಕೆ ಅಂತ ಬರಿಬೋದು. ಇನ್ನೊಂದು ಈ ಕಡೆ ರೈಟ್ ಸೈಡ್ ಇದೆಯಲ್ಲ, ಲ್ಯಾಂಬ್ಡಾ ಇಂಟು ಬಿ, ಅದನ್ನ ಹೆಂಗ್ ಬರಿಬಹುದು ಅಂದ್ರೆ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಬರಿಬೇಕು. ಅಂದ್ರೆ ಇದಿಷ್ಟು ಲ್ಯಾಂಬ್ಡಾ ಇಂದ ಮಲ್ಟಿಪ್ಲೈ ಆಗುತ್ತೆ. ಅಂದ್ರೆ ಲ್ಯಾಂಬ್ಡಾ ಇಂಟು ಎ ಐ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಜೆ ಪ್ಲಸ್ ಲ್ಯಾಂಬ್ಡಾ ಇಂಟು ಸಿ ಕೆ ಆಗಿರುತ್ತೆ. ಇದು ನೋಡಿ ಇವೆರಡು ಈಕ್ವಲ್ ಅಂತ ಹೇಳಿದಾರಲ್ವಾ, ಸೊ ಇವೆರಡು ಈಕ್ವಲ್ ಆಗಿದೆ. ಈಕ್ವಲ್ ಆದಾಗ ಇಲ್ಲಿ ಐ ಕೋಯಿಫಿಷಿಯಂಟ್ ಏನ್ ಬಂದಿದೆ, ಎಕ್ಸ್ ಮೈನಸ್ ಎಕ್ಸ್ ಒನ್. ಇಲ್ಲಿ ಐ ಕೋಫಿಷಿಯಂಟ್ ಏನಿದೆ, ಲ್ಯಾಂಬ್ಡಾ ಎ. ಸೊ ಅವಾಗ ನಾವು ಏನೇನು ಹೇಳ್ಬೋದು, ಎಕ್ಸ್ ಮೈನಸ್ ಎಕ್ಸ್ ಒನ್ ಈಸ್ ಲ್ಯಾಂಬ್ಡಾ ಎ. ಇಲ್ಲಿ ಜೆ ಕೋಯಿಫಿಷಿಯಂಟ್ ವೈ ಮೈನಸ್ ವೈ ಒನ್, ಇಲ್ಲಿ ಏನಾಗಿದೆ, ಲ್ಯಾಂಬ್ಡಾ ಬಿ ಇದೆ. ಸೊ ವಿ ಸಿ ದಟ್ ವೈ ಮೈನಸ್ ವೈ ಒನ್ ಈಕ್ವಲ್ಸ್ ಲ್ಯಾಂಬ್ಡಾ ಇಂಟು ಬಿ. ಇಲ್ಲಿ ಕೆ ಕೋಫಿಷಿಯಂಟ್ ಝೆಡ್ ಮೈನಸ್ ಝೆಡ್ ಒನ್, ಇಲ್ಲಿ ಲ್ಯಾಂಬ್ಡಾ ಸಿ ಇದೆ. ಝೆಡ್ ಮೈನಸ್ ಝೆಡ್ ಒನ್ ಈಕ್ವಲ್ಸ್ ಲ್ಯಾಂಬ್ಡಾ ಇಂಟು ಸಿ. ಈಗ ಎ ಇದೆ, ಲ್ಯಾಂಬ್ಡಾ ಇಲ್ಲೇ ಇದ್ದು ಎ ಡಿನಾಮಿನೇಟರ್ ಬರುತ್ತೆ, ಲ್ಯಾಂಬ್ಡಾ ಇಲ್ಲೇ ಇದ್ದು ಬಿ ಡಿನಾಮಿನೇಟರ್ ಬರುತ್ತೆ, ಇಲ್ಲಿ ಸಿ ಡಿನಾಮಿನೇಟರ್ ಬರುತ್ತೆ. ಮೂರು ಲ್ಯಾಂಬ್ಡಾಕ್ಕೆ ಈಕ್ವಲ್ ಆಗಿರೋದ್ರಿಂದ ನಾವೇನ್ ಬರಿಬಹುದು ಇಲ್ಲಿ ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎ, ಇಟ್ ಈಸ್ ಸೇಮ್ ಆಸ್ ವೈ ಮೈನಸ್ ವೈ ಒನ್ ಡಿವೈಡೆಡ್ ಬೈ ಬಿ, ಅಂಡ್ ಇಟ್ ಈಸ್ ಸೇಮ್ ಆಸ್ ಝೆಡ್ ಮೈನಸ್ ಝೆಡ್ ಒನ್ ಡಿವೈಡೆಡ್ ಬೈ ಸಿ. ಇಷ್ಟೇ, ದಿಸ್ ಈಸ್ ದ ಕಾರ್ಟೀಷಿಯನ್ ಫಾರ್ಮ್. ಇಷ್ಟೇ ಮುಗಿದೋಯ್ತು ನಮ್ಮ ಡೆರಿವೇಶನ್. This is the Cartesian form of a line. Cartesian form. ಆಯ್ತಾ? ಸೊ ನಾವು ಈ ಕಡೆ ವೆಕ್ಟರ್ ಫಾರ್ಮ್, ಈ ಕಡೆ ಕಾರ್ಟೇಶಿಯನ್ ಫಾರ್ಮ್. ಎಷ್ಟು ಈಸಿ ಇದೆ ನೋಡಿ. ಸೊ ದಿಸ್ ಈಸ್ ಎ ಪ್ರಾಬ್ಲಮ್ ಕ್ಯಾರಿ 5 ಮಾರ್ಕ್. ನಾವು ಕಟ್ಕೊಂಡಿರ್ಬೇಕು ನಮಗೆ. ಓಕೆ, ಥ್ಯಾಂಕ್ ಯು.